ತುಂಬ ಜನ ಲೈಫಲ್ಲಿ ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ನಾವು ತುಂಬ ಹೊತ್ತು ನಿದ್ದೆ ಕೆಡಿಸ್ಕೊಂಡು ರಾತ್ರಿ ಹಗಲು ಎಲ್ಲ ಕೆಲಸ ಮಾಡಿದಾಗ ಮಾತ್ರ ನಾವು ಏನಾದರೂ ಒಂದು ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ಅವ್ರು ನಿದ್ದೆನ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರಲ್ಲ. ಬಟ್ ಫೈನಲಿ ಆ ದಿನ ಅವ್ರು ಹೇಗೆ ಎಂಡಪ್ ಮಾಡ್ತಾರೆ, ತುಂಬ ಟಯರ್ಡ್ ಆಗಿ ಅನ್ಫೋಕಸ್ಡ್ ಆಗಿ ಲೋವರ್ ಎನರ್ಜೀಸಲ್ಲಿ ಆ ದಿನ ಅವರು ಎಂಡಪ್ ಮಾಡ್ತಾರೆ. ಬಟ್ ಸಕ್ಸಸ್ಫುಲ್ ಪೀಪಲ್ ಯಾವತ್ತೂ ಅಷ್ಟೇ ನಿದ್ದೆನ ಒಂದು ಪ್ರಾಪರ್ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾರೆ. ನಿದ್ದೆ ಅನ್ನೋದು ಲೇಸಿನೆಸ್ ಅಲ್ಲ, ನಿದ್ದೆ ಅನ್ನೋದೊಂದು ಪವರ್ ಸೋರ್ಸ್ ಅಂತ ಹೇಳ್ತಾರೆ. ನಾವು ಎಷ್ಟೊಂದು ಜನ ಅನ್ಕೊಂತಾ ಇರ್ತೀವಿ ನಿದ್ದೆ ಅನ್ನೋದು ವೇಸ್ಟಿಂಗ್ ಟೈಮ್ ಅಂತ ಅಲ್ವಾ. ಆದರೆ ನಿದ್ದೆ ಅನ್ನೋದು ವೇಸ್ಟಿಂಗ್ ಟೈಮ್ ಅಲ್ಲ, ಅದು ನಿಮ್ಮ ಸಕ್ಸಸ್ನ ಬಿಲ್ಡ್ ಮಾಡ್ಕೊಳ್ಳುವಂಥ ಒಂದು ಅಮೇಸಿಂಗ್ ಟೈಮ್ ಅಂತ ಹೇಳ್ತಾರೆ. ನಾವು ಯಾವಾಗ ಒಳ್ಳೆಯ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮ್ಮಲ್ಲಿ ಪ್ರಾಪರ್ ಡಿಸಿಷನ್ ಮೇಕಿಂಗ್ ಬರುತ್ತೆ, ಕ್ಲಾರಿಟಿ ಬರುತ್ತೆ, ನಮ್ಮ ಥಾಟ್ಸ್ ಪ್ರಾಪರ್ ಆಗಿರುತ್ತೆ, ಮತ್ತು ಎಮೋಷ್ನಲಿ ಸ್ಟ್ರಾಂಗ್ ಆಗಿರ್ತೀವಿ. ನಾವು ಯಾವಾಗ ಇದನ್ನೆಲ್ಲವೂ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಸಕ್ಸಸ್ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ ಅಂದರೆ ತುಂಬ ಅವರ್ಸ್ ನಾವು ಕೆಲಸ ಮಾಡೋದಲ್ಲ. ಸಕ್ಸಸ್ ಅಂದರೆ ನಾವು ಪ್ರಾಪರ್ ಆಗಿರುವಂಥ ರೈಟ್ ಎನರ್ಜಿನ ರೈಟ್ ಅವರ್ಸ್ಗೆ ಸೆಟ್ ಮಾಡ್ತೀವಲ್ಲ, ದಟ್ ಈಸ್ ದ ರಿಯಲ್ ಸಕ್ಸಸ್ ಅಂತ ಹೇಳ್ತೀವಿ. ನೀವು ಈ ದಿನದಿಂದಲೇ ಡಿಸೈಡ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಪವರ್ಫುಲ್ ಆಗಿರಬೇಕಂದ್ರೆ ಪವರ್ಫುಲ್ ಆಗಿರುವಂಥ ನಿದ್ದೆನ ಸ್ಟಾರ್ಟ್ ಮಾಡಿ. ನೀವು ಕೂಡ ನಿಮ್ಮ ಟೈಮ್ ಆಫ್ ಮೊಬೈಲ್ ಸ್ಕ್ರೋಲ್ ಮಾಡೋದು, ಇಲ್ಲಾಂದರೆ TV ನೋಡೋದು, ಫಿಲಮ್ಸ್ ನೋಡೋದು, ಬೇರೆ ಆ್ಯಕ್ಟಿವಿಟೀಸಲ್ಲಿ ನೀವು ನಿಮ್ಮ ಲೈಫ್ನ ಟೈಮ್ ಸ್ಪೆಂಡ್ ಮಾಡ್ತಾ ನಿಮ್ಮ ನಿದ್ದೆನ ನೀವು ವೇಸ್ಟ್ ಮಾಡ್ಕೊತಾ ಇದ್ದರೆ ಈ ದಿನದಿಂದಲೇ ಅಂಥ ಹ್ಯಾಬಿಟ್ಸ್ನ ನೀವು ಕಟ್ ಮಾಡಿ ಒಳ್ಳೆಯ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಮ ಲೈಫ್ ಪವರ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ.